ನಾರಿಯರು ಸಿದ್ಧರಾದರು. ಐರಣಿಯ ಯಾವ ಸಂಗನ ಬಸಪ್ಪ ಶೆಟ್ಟರು ಮುಖಂಡರು ಹಿರಿಯರು ಮಠದ ಎಲ್ಲ ಮುಖಂಡರನ್ನ ಕರ್ಕೊಂಡು ಸಿದ್ಧಾರೂಢರ ಕಡೆಗೆ ಬಂದ್ರಂತೆ. ಅಜ್ಜವರಿಗೆ ಭಿನ್ನ ಮಾಡ್ತಾರೆ. ಅಜ್ಜ, ನಿಮ್ಮ ಸಾನ್ನಿಧ್ಯದೊಳಗ ಮುಪ್ಪಿನಪ್ಪನವರು ಪರಿಪೂರ್ಣರಾಗಿದ್ದಾರೆ, ನಮ್ಮ ಮಠ ಹಾಳು ಬಿದ್ದೈತಿ. ಎಷ್ಟು ದಿನ ಸ್ವಾಮಿ ಇಲ್ಲದ ಮಠ, ಹಿರಿಯರಿಲ್ಲದ ಮನೆಯಲ್ಲ, ಗುರುಗಳಿಲ್ಲದ ಮಠ ಅಲ್ಲ. ಯಪ್ಪ, ಹಾಳು ಬಿದ್ದತ್ರಿ, ದಯವಿಟ್ಟು ನಮ್ಮ ಸ್ವಾಮಿ ನಮಗೆ ಹೊಳ್ಳಿ ಕೊಡ್ರಿ. ಅದ ಸಮಯಕ್ಕಲ್ಲಿ ಕಾಂಪಿಟೇಷನ್ ಚಾಲು ಆಗಿತ್ತಂತ. ಮುಪ್ಪಿನಾರಿಯರ ವಿದ್ವತ್, ಅವರ ತೇಜಸ್ಸು, ಅವರ ತಪಶಕ್ತಿ ಅದನ್ನೆಲ್ಲ ಗಮನಿಸಿದಂಥ ಜಮಖಂಡಿಯ ಅಪ್ಪ ಸಾಹೇಬ್ ಮಹಾರಾಜರು ಸಿದ್ಧಾರೂಢರಿಗೆ ವಿನಂತಿ ಮಾಡ್ತಾರೆ, ಅಪ್ಪ ಈ ಮಹಾತ್ಮನ ನಮ್ಮ ಕಡೆ ಕೊಡ್ರಿ, ನೀವ ಇವ್ರಂತೇಳಿ ಇವ್ರ ಪಾದಸೇವೆ ತಲೆ ಮೇಲೆ ಹೊತ್ತು ಮಾಡ್ತೇವೆ. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಗ್ರಾಮಗಳು ಉಂಬಳಿ ಕೊಟ್ಟು ದೊಡ್ಡ ಮಠ ಕಟ್ಟಿಸಿ ನಾವು ಸ್ವಾಮಿ ಸೇವಾ ಮಾಡ್ತೀವಿ. ಜಮಖಂಡ್ಯಾಗ ನಮ್ಮ ಸಂಸ್ಥಾನಕ್ಕೆ ಮಠಾಧಿಪತಿಗಳನ್ನು ಮಾಡ್ತೀವಿ, ನಮಗೆ ದಯವಿಟ್ಟು ಮುಪ್ನಪ್ಪನವ್ರು ಕೊಡ್ರಿ ಅಂತಂದು ಇತ್ಲಾಗ ಅವರು ಗಂಟು ಬಿದ್ದಾರ, ಇತ್ಲಾಗ ಐರಣಿ ಸಂಗನ ಬಸಪ್ಪ ಶೆಟ್ಟರು ಗಂಟು ಬಿದ್ದಾರ. ಅವಾಗ ಸಿದ್ಧಾರೂಢರು ಸಂಗನ ಬಸಪ್ಪ ಶೆಟ್ಟರ ಕಡೆ ಪರವಾಗಿ ಮಾತಾಡಿದ್ರಂತ, ಹಂಗೆ ಮಾಡಕ್ಕೆ ಬರಂಗಿಲ್ರಪ್ಪ, ಇವ್ರು ಈಗಾಗಲೇ ಆ ಮಠಕ್ಕೆ ಪಟ್ಟಗಟ್ಟಿದಂಥ ಮಹಾತ್ಮರದಾರ, ಅವ್ರನ್ನ ಆ ಕಡೆಗೆ ನೀವು ದೊಡ್ಡ ಮಠ ಕಟ್ಟಿಸ್ತೀರಂತ ಅಲ್ಲಿ ಕಳ್ಸಕ್ಕೆ ಬರಂಗಿಲ್ಲ, ಅದು ಮೂಲತಃ ಅಲ್ಲಿ ಪಟ್ಟಾಗ್ಯಾರ, ಅಲ್ಲೇ ಕಳಿಸ್ಬೇಕು. ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕ ಇನ್ನೂ ಕತ್ತಲದಾಗೈತಿ, ಉತ್ತರ ಕರ್ನಾಟಕ ಜ್ಞಾನದ ನಾಡದು, ಯೋಗ ಭೂಮಿ, ದಕ್ಷಿಣ ಕರ್ನಾಟಕ ಭೋಗ ಭೂಮಿ. ಇಲ್ಲಿ ಆಧ್ಯಾತ್ಮ ವಿದ್ಯೆ ಪ್ರಚಾರ ಆಗಬೇಕಾಗೈತಿ. ಆ ಕೆಲಸ ಆಗೋದು ಕೇವಲ ಮುಪ್ಪಿನಾರ್ಯರಿಂದ ಮಾತ್ರ. ಅದಕ್ಕೆ ಅವ್ರು ಆ ಕಡೆನೇ ಹೋಗ್ಬೇಕಾಗ್ತದೆ ಅಂತ ಸಿದ್ಧಾರೂಢಪ್ಪವರು ಅವ್ರನ್ನ ಕರೆಸಿ, ಇನ್ನು ನೀವು ನಿಮ್ಮ ಮಠಕ್ಕೆ ಹೋಗಿ ಜವಾಬ್ದಾರಿ ತಗೊಂಡು ಮುಂದುವರಿಸಿರಿ. ಅವಾಗ ಸಿದ್ಧಾರೂಢ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಹಾಕಕತ್ತರು ಮುಪ್ಪಿನಾರ್ಯರು. ಯಪ್ಪ, ಹೆಂಗೆ ನೀರಿನಿಂದ ಮೀನು ಹೊರಗೆ ತೆಗೆದು ಹಾಕಿದ್ರೆ ಮೀನು ಬದುಕೋಗಿಲ್ಲ, ಹಂಗೆ ನಿನ್ನ ಪಾದ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಸಿದ್ಧಾರೂಢ. ನನಗೆ ಯಾವ ಮಠ ಬೇಡ, ಯಾವ ಪೀಠ ಬೇಡ, ಯಾವ ಒಡೆತನ ಬೇಡ, ಸಾಯೋತನ ನಿನ್ನ ಪಾದ ಸೇವಾ ಮಾಡ್ಕೊಂತ ಇರೋ ಅನುಗ್ರಹ ಮಾಡು. ಅವಾಗ ಸಿದ್ಧಾರೂಢರಂತಾರೆ, ಸ್ವಾಮಿ ಹಂಗಲ್ಲ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗೈತಿ. ಈಗಾಗಲೇ ಇಲ್ಲಿ ಆತ್ಮಜ್ಯೋತಿ ಉರಿಯಾಕತ್ತೈತಿ. ಬೆಳಕಿದ್ದಲ್ಲಿ ಬೆಳಕು ಹಚ್ಚೋದು ದೊಡ್ಡ ಮಾತಲ್ಲ, ಕತ್ಲಿದ್ದಲ್ಲಿ ಬೆಳಕಾಗಬೇಕು. ನೋಡಪ್ಪ, ನೀನಲ್ಲಿ ಹೋಗು, ನಮ್ಮ ತತ್ವ ಪ್ರಚಾರ ಮಾಡು. ನೋಡು, ನೀನು ಬ್ಯಾರೆ ನಾನು ಬ್ಯಾರೆ ಅಂದ್ರೆ ಕಣ್ಣಾಗ ನೀರು ಇರ್ತವೆ. ನನ್ನ ಬಿಟ್ಟು ಹೋಗ್ತೇನೆ ಅನ್ಕೋಬೇಡ, ನೀನೇ ನಾನು, ನಾನೇ ನೀನು. ನೆನಪಿಟ್ಟುಕೋ, ಮುಂದೆ ನೀನು ಎರಡನೇ ಸಿದ್ಧಾರೂಢ ಅಂತ ಪ್ರಖ್ಯಾತಕ್ಕಿಪ್ಪ. ದ್ವಿತೀಯ ಸಿದ್ಧಾರೂಢ ನೀನ. ಆ ಐರಣಿ ಎರಡನೇ ಹುಬ್ಬಳ್ಳಿಯಾಗಿ ಮೆರಿತತೋ, ನೀನು ಅಳಬೇಡ, ಸಂಶಯ ಮಾಡಬೇಡ. ನಾನು ಸೀಮಿತವಾದ ಹೊಂಡದ ನೀರಿನ ಸಪ್ತ ಮಾಡಿದ್ರೆ ನೀನು ವಿಶಾಲವಾದ ಹೊಳಿ ನೀರಿನ ಸಪ್ತ ಮಾಡ್ತೀಪ್ಪ. ನನಗಿಂತ ಕೀರ್ತಿ ನಿಂದು ದೊಡ್ಡದಾಗಲಿ, ನಿಂದು ಬೆಳಗಲಿ, ಬೆಳಕಾಗಲಿ ಅಂತ ಆಶೀರ್ವಾದ ಮಾಡಿ ಅವರಿಗೆ ಧೈರ್ಯ ತುಂಬಿ ಮುಪ್ಪಿನಾರ್ಯರು ಅವ್ರನ್ನ ಕಳಿಸಿಕೊಟ್ರು. ಅಜ್ಜನ ಅಪ್ಪಣೆಯಂತೆ ಅವರು ಹೋಗುವಾಗ ಭಾರವಾದ ಮನಸ್ಸಿನಿಂದ ಕಣ್ಣೀರು ಹಾಕುವಾಗ ಸಿದ್ಧಾರೂಢ ಕಣ್ಣೀರು ಒರೆಸಿ ಮಾತು ಕೊಟ್ಟರು. ನೋಡಪ್ಪ, ನೀ ಯಾವಾಗ ನನ್ನ ನೆನೆಸುವಂತೆ, ಯಾವಾಗ ನನ್ನ ನೆನೆಸುವಂತೆ ಆ ಕ್ಷಣಕ್ಕೆ ನಾನು ಪಕ್ಷಿ ರೂಪದಿಂದ ಬಂದು ನಿನಗೆ ದರ್ಶನ ಕೊಡ್ತೇನೆ ಅಂತ ಆಶೀರ್ವಾದ ಮಾಡಿದರು. ಅದೇ ಪ್ರಕಾರ ಅವರು ಐರಣಿ ಹೊಳೆ ಮಠಕ್ಕೆ ಬಂದ ಬಳಿಕ ಭಾಳ ಸಿದ್ಧಾರೂಢರು ನೆನಪಾತಂದ್ರೆ ಆ ಜನಜಂಗಳಿ ಮಠ ಬಿಟ್ಟು ಈ ಕಡೆ ಗುಡ್ಡದ ಕಡೆ ಬರ್ತಿದ್ರಂತೆ. ಅಲ್ಲೇ ಮಠಕ್ಕೆ ಹಚ್ಚಿನೇ ಗುಡ್ಡ ಐತಿ. ಆ ಗುಡ್ಡದ ಮೇಲೆ ಒಂದು ಸಣ್ಣ ಗವಿ ಮಾಡ್ಕೊಂಡಿದ್ರು. ಅಲ್ಲಿ ಬಂದು ಸಿದ್ಧಾರೂಢರನ್ನ ನೆನೆಸ್ಕೊಂಡ್ರೆ ಸಾಕು, ಹುಬ್ಬಳ್ಳಿ ಕಡೆಯಿಂದ ಒಂದು ಪಕ್ಷಿಯಾಗಿ ಹಾರಿ ಬರ್ತಿದ್ರು ಸಿದ್ಧಾರೂಢರು. ಗೂಗಿ ರೂಪದಾಗ ಬಂದು ಕಲ್ಲಿನ ಮುನ್ನೆ ಅಲ್ಲಿ ಕುಂದಿರ್ತಿದ್ರು. ನೋಡಿದ್ರೆ ಗೂಗಿ ಮಾಯಕ್ಕಿತ್ತು, ಜಗದ್ಗುರು ಸಿದ್ಧಾರೂಢರು ಪ್ರಕಟ ಹಾಕಿದ್ರು. ಶಿಷ್ಯಗ ಮೇಲೆ ಗೂಗಿ ರೂಪದ ದರ್ಶನ ಕೊಡ್ತಿದ್ದ ಕಾರಣದಿಂದ ಆ ಗುಡ್ಡಕ್ಕೆ ಗೂಗಿ ಗುಡ್ಡ ಅಂತ ಈಗೂ ಐತಲ್ಲ, ಮಠಕ್ಕೆ ಹಚ್ಚಿನೇ ಇದು ಗೂಗಿ ಗುಡ್ಡ. ಆ ಅಪ್ಪ ಗುರು ಮತ್ತು ಶಿಷ್ಯನ ಸಂಬಂಧ ಇಷ್ಟು ಅವಿನಾಭಾವ ಸಂಬಂಧ. ಆರಂಭದೊಳಗೆ ಪ್ರಪ್ರಥಮದ
ಸಪ್ತಾಹ ಮಾಡೋ ಮುಂದೆ ಜನಸಂಗ್ರಹ ಇಲ್ಲ, ಧನ ಸಂಗ್ರಹ ಇಲ್ಲ, ಧಾನ್ಯ ಸಂಗ್ರಹ ಇಲ್ಲ. ಮೊದಲೇನು ಇದು ದೊಡ್ಡ ಮಠ ಅಲ್ಲ, ಅಷ್ಟ ಸಣ್ಣದೊಂದು ಕೊಟ್ರಪ್ಪನ ಗುಡಿ ಬಿಟ್ರೆ, ಒಂದು 3-4 ಗದ್ದಿಗೆ ಅದೊಂದು ಈಶ್ವರನ ಗುಡಿ ಬಿಟ್ರೆ ಏನೇನು ಇದ್ದಿಲ್ಲ, ಸಣ್ಣ ಮಠ. ಜಾತ್ರೆ, ಮೊದಲನೇ ಜಾತ್ರೆ, ಜನ ಸಂಕಾರ ಇಲ್ಲ, ದುಡ್ಡಿಲ್ಲ, ದವಸ ಇಲ್ಲ, ಧಾನ್ಯ ಇಲ್ಲ, ಸಪ್ತಾಹ ಮಾಡ್ಬೇಕಂತ ಸಿದ್ಧಾರೂಢರ ಆದೇಶ ಆಗೈತಿ. ಭಾಳ ಪ್ರಯತ್ನ ಮಾಡಿ ಕೊನೆಗೆ ಸೋತ್ ಬರೇ ಕೀರ್ತನ ಹೇಳಾಕನ ಎಷ್ಟೋ ದುಡ್ಡು ಕೇಳಿದ್ರಂತ 7 ದಿನ. ಇವ್ರಿಗೆ ಇಡೀ ಜಾತ್ರೆಗೆ ಮಾಡಿದ ಭಿಕ್ಷೆ ಬರೀ ಕೀರ್ತನ ಮಾಡೋರಿಗೆ ಕೊಡೋರು. ಹೆಂಗೆ ಮಾಡೋದಪ್ಪ ಜಾತ್ರೆ ಅಂತ ಅವ್ರಿಗೆ ಕಂಗಾಲಾಗಿ ಸಿದ್ಧಾರೂಢ ಕಡೆಗೆ ಬಂದ್ರಂತ ಮುಪ್ಪಿನಪ್ಪನವ್ರು ಮೊದಲನೇ ಸಪ್ತಾಹ ಮಾಡುವಾಗ. ಅಜ್ಜಗೆ ಸಾಷ್ಟಾಂಗ ಹಾಕಿ, ಅಜ್ಜ ನಿನ್ನ ಆಜ್ಞೆ ಆದರೆ ನನಗದ್ರ ಏನು ನನಗೆ ಹೊಂದಿಕೆ ಆಗವಲ್ದು, ನೀ ಆಶೀರ್ವಾದ ಮಾಡ್ಬೇಕು, ನನಗೇನು ಕಮ್ಮಿ ಆಗಲ್ಲಂಗ. ಸಿದ್ಧಾರೂಢರು ಅಂದ್ರೆ ಕೈಲಾಸ ಮಂಟಪದಾಗ ಕುಂತಿದ್ರಂತ, 100 ಮಂದಿ ಸಾಧು ಸಂತರು ಕುಂತಿದ್ರಂತ. ಸಿದ್ಧಾರೂಢರು ಯಾರಿಗೆ ಹೇಳಿದ್ರಂದ್ರ ಎಲ್ಲ ಸಾಧು ಸಂತರಿಗಂದ್ರು, ನೋಡ್ರಪ್ಪ ಮುಪ್ನಪ್ಪರು ಮಾಡೋ ಸಪ್ತಾಹಕ್ಕೆ ಬರೀ ಇದು 1 ವರ್ಷದ ಸಪ್ತಾಹ ಅಲ್ಲ, ಇವತ್ತು ಚಾಲು ಆದ ಸಪ್ತಾಹ ಕೊನೆತನ ಅವ್ರ ಸಪ್ತಾಹಕ್ಕೆ ಎಂದು ಏನೂ ಕಮ್ಮಿ ಬೀಳದಂಗ ಎಲ್ಲರೂ ನೀವು ಆಶೀರ್ವಾದ ಮಾಡಬೇಕು. ಹೋಗಪ್ಪ ಮುಪ್ನಪ್ಪ, ಪ್ರತಿಯೊಬ್ಬ ಸ್ವಾಮಿಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಂತ ಆದೇಶ ಮಾಡಿದರು. ಮುಪ್ಪಿನಾರ್ಯರೇನು ಸಣ್ಣ ಮಹಾತ್ಮರಲ್ಲ, ಆದ್ರೆ ಯಾಕೆ ಸಾದಾ ಸೀದಾ ಎಲ್ಲ ಸಾಧುಗಳ ಕಾಲಿ ನಮಸ್ಕಾರ ಮಾಡಕ್ಕೆ ಅಪ್ಪನಿಗೆ ಕೊಟ್ರಂದ್ರೆ ಅಹಂಕಾರ ಹೋಗ್ಬೇಕು ಒಂದೇದು, 2ನೇದು ಎಲ್ಲ ಮಹಾತ್ಮರ ಕೃಪಾ ದೃಷ್ಟಿ ಅವ್ರ ಮೇಲೆ ಬೀಳ್ಬೇಕು. ತಾವು ಒಬ್ಬರೇ ಆಶೀರ್ವಾದ ಮಾಡಿದ್ರೆ ಸಾಕ್ಬೇಕಾಗಿ ಹೋಗಿತ್ತ, ಆದರೆ ಈ ಉದ್ದೇಶದಿಂದ ಎಲ್ಲರ ಕಾಲಿಗೆ, ಪ್ರತಿಯೊಬ್ಬರ ಕಾಲಿಗೆ ನಮಸ್ಕಾರ ಮಾಡಂತ ನಮಸ್ಕಾರ ಮಾಡಕ್ಕೆ ಹಚ್ಚಿದ್ರಂತ. ಎಲ್ಲರೂ ನಮಸ್ಕಾರ ಮಾಡ್ದಂಗೆ ತಮ್ಮ ಜೋಳಿಯಾಗಿಂದ ಅಟ್ಟಟ್ಟು ಕಾಣಿಕೆ ಅವ್ರಿಗೆ ಕೊಟ್ಟರು. ಆ ಎಲ್ಲ ತಂದು ಸಿದ್ಧಾರೂಢರ ಪಾದಕ್ಕೆ ಒಪ್ಪಿಸಿದ್ರು. ಹೊಳ್ಳೆ ಅದನ್ನು ಅಪ್ಪೋರು ಆಶೀರ್ವಾದ ಮಾಡಿದರು. ಅಷ್ಟೇ ಅಲ್ಲ, ಸಪ್ತಾಹಕ್ಕೆ ಬೇಕಾಗುವಂಥ ದೊಡ್ಡ ದೊಡ್ಡ ಕೊಳಗ, ನೀವೇನಂತೀರಿ ಸಾರು ಮಾಡುವಂಥ ಕೊಳಗ, ಕಡಾವಿಗೆ ಎಲ್ಲ ಹುಬ್ಬಳ್ಳಿ ಮಠದಿಂದ ಕಳಿಸ್ಕೊಟ್ಟಾರ ಸಿದ್ಧಾರೂಢರು ಐರಣಿಗೆ. ಇವತ್ತಿಗೂ ಅವನ್ನ ನೋಡಕ್ಕೆ ಸಿಗ್ತಾವ. ಅಷ್ಟೇ ಅಲ್ಲ, ಸಪ್ತಾಹ ನಡೆಸೋ ಪದ್ಧತಿ ಕಲಿಸೋ ಸಲುವಾಗಿ ಯಾವ ಅಲ್ಲಿರುವಂಥ ಸಾಧು ಸಂತರನ್ನ, ಶರಣಮ್ಗಳನ್ನ ಅಲ್ಲಿಂದ ಕಲಿಸಿಕೊಟ್ರು. ಅಷ್ಟೇ ಅಲ್ಲದೆ ಮುಪ್ಪಿನಾರ್ಯರ ಪಟ್ಟಾಭಿಷೇಕಕ್ಕೆ ಅಕ್ಕಲಕೋಟೆ ರೇವಣಸಿದ್ಧ ಶಿವಶರಣರನ್ನ ಕಳಿಸಿಕೊಡ್ತಾರೆ. ಅಕ್ಕಲಕೋಟೆ ಶರಣರ ಸಾನ್ನಿಧ್ಯದೊಳಗೆ ದೊಡ್ಡ ಪ್ರಮಾಣದ ಪಟ್ಟಾಭಿಷೇಕ ಸಪ್ತಾಹ ಅತ್ಯಂತ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ದೊಡ್ಡ ಪ್ರಮಾಣದೊಳಗೆ ಆಗಕತ್ತು. ಬಹುತೇಕ 50ನೇ ಇಸ್ವಿನೂ ಏನೋ ಹೇಳ್ತಾರೆ, 1950ರಾಗೋ ಏನೋ ಆ ಸಪ್ತಾಹದೊಳಗೆ ಅವಾಗೆಲ್ಲ ತೆಂಗಿನ ಚಪ್ಪರ ಹಾಕಿ ದಾಸೋಹ ಇಡ್ತಿದ್ರು. ದೊಡ್ಡ ಪ್ರಮಾಣ ಮಳೆ ಬಿತ್ತು. ಆ ಮಳೆ ಬಿರುಗಾಳಿಗೆ ಎಲ್ಲ ಮಂದಿ ತೋದ್ಕೊಂಡು ಹೋಯ್ತು. ಯಾಕೆ ಕಟ್ಟಡ ಇದ್ದಿದ್ದಿಲ್ಲ, ಬೈಲಾಗ ಮಠ ಜಾತ್ರೆ ತೋದು ಎಲ್ಲ ಕಂಗಾಲಾಗಿ ನಡುಗುವಾಗ ಅಪ್ಪೋರು ಅಪ್ಪಣೆ ಕೊಟ್ರಂತ. ಈಗ ಎಲ್ಲರೂ ಅವೇನು ತೆಂಗಿನ ಗರಿ ಅದಾವಲ್ಲ ಅವಕ್ಕೆ ಬೆಂಕಿ ಹಚ್ಚಿ ಮೈ ಕಾಸ್ಕೊಳ್ರಿ ಅಂತ ಆ ಚಪ್ರ ಕಟ್ಟಿದ ಇವಕ್ಕೆ ಬೆಂಕಿ ಹಚ್ಚಿ ಅವಾಗ ಮನಸ್ಸು ನೋಯ್ತು ಅವ್ರದ್ದು, ಮುಪ್ಪಿನಪ್ಪವ್ರದ್ದು. ಜನ ಎಷ್ಟು ತೊಂದರೆ ಪಡ್ತಾರೆ. ಇನ್ನು ಮೇಲೆ ಯಾರಿಗೂ ತೊಂದರೆ ಆಗಬಾರ್ದು. 10-20 ಸಾವಿರ ಮಂದಿ ಬಂದರು, ಎಂಥ ಮಳೆ ಬಂದರು ಇವ್ರ ಮೈ ತೊಯ್ಬಾರ್ದು ಅಂಥ ಮಠ ಕಟ್ಟಬೇಕಂತ ಸಂಕಲ್ಪ ಮಾಡಿ ಅಪ್ಪವ್ರಿಗೆ ಮಠ ಕಟ್ಟೋ ಸಂಕಲ್ಪ ಮಾಡಿ ಚಾಲು ಮಾಡಿದ್ರು ಕೆಲಸ. ಸ್ವತಃ ಅಜ್ಜವರೇ ಗುದ್ಲಿ ಸಲಿಕೆ ತಗೊಂಡು ಮೊದಲು ಕೆಲಸ ಮಾಡಿದ್ದಾರೆ. ಅದು ನೋಡಿದವ್ರು ಅದಾರ. ಅಪ್ಪವರೇ ಗುದ್ಲಿ ತಗೊಂಡು ಹಡ್ಡಾಕತ್ರ ಯಾರು ಬಂದು ಅಪ್ಪವ್ರೆ ಇಲ್ಲಿ ಅಜ್ಜರೆಲ್ಲದಾರ್ರಿ ಅಂತ ಕೇಳಿದ್ರೆ ನೀವು ಒಳಗೆ ಕುಂದ್ರಿ ಬರ್ತಾರಂತ ಹೇಳಿ ಕಳಿಸೋರು. ಆಮೇಲೆ ಹೋಗಿ ಕೈಕಾಲು ತಗೊಂಡು ಅರಿವಿ ಉಟ್ಕೊಂಡು ಪಟಕ ಸುತ್ಕೊಂಡು ಹೋಗಿ ದರ್ಶನ ಕೊಡ್ತಿದ್ರು. ಅಯ್ಯೋ ಇವ್ರನ್ನ ಕೇಳೇವಲ್ಲ ನಾವು ಅಜ್ಜರೇ, ನೋಡೋರ ಕಣ್ಣಿಗೆ ಸೇವಕರ ಕಣ್ಣಂಗೆ ಕಾಣ್ತಿದ್ರು. ಭಾಳ ಸ್ಥಳಮಟ್ಟದಿಂದ ಹಿಡಿದು ತುದಿತನ ಆ ಐರಣಿ ಮಟ್ಟದ ಕಟ್ಟಡ ಅಪ್ಪನ ಸಂಕಲ್ಪದಂತೆ ಕೆಲಸ ಚಾಲು ಆಯ್ತು. ಬಂದೋಬಸ್ತ್ ಕಲ್ಲಿನ ಮಠ ಇವತ್ತು ನಾವು ನೋಡಕ್ಕೆ ಸಿಗ್ತೈತಿ. ಸುಮಾರು 18 ಎಕರೆ ವಿಶಾಲವಾದಂಥ ಮಠ. ಎಂಥ ಕಲ್ಲಿನ ಕಟ್ಟಡಗಳಂದ್ರೆ ಪುರಾತನವಾಗಿರುವಂಥ ಹಂಪಿ ಏನು ನೋಡತ್ತವಲ್ಲ, ಹಂಪಿ ಗಿಂಪಿ ಹಂಗೆ ನೋಡಿದಂಗೆ ಅನುಭವ ಆಗ್ತತಿ.
ಆ ಮಠದ ಮಹಾದ್ವಾರ ನೋಡ್ಬೇಕು, ಬರೀ ದ್ವಾರ ಬಾಗಲನೇ 70 ಫೂಟ್ಗಿಂತ ದೊಡ್ಡ ಎತ್ತರ ಐತಿ. ಯಪ್ಪ ಇಷ್ಟು ಎತ್ತರ ದ್ವಾರ ಬಾಗಲ ಯಾಕೆ ಕಟ್ಟಿಸ್ತೀರಿ ಅಂತ ಕೇಳಿದ್ರ ಮುಪ್ಪಿನಾರ್ಯರು ಮುಂದಿನ ಸುದ್ದಿ ಈಗ ಹೇಳಿದ್ರಂತ. ನೋಡಪ್ಪ, ಮುಂದ ಆನೆ ಮ್ಯಾಲ ಅಂಬಾರಿ ಮ್ಯಾಲ ಹತ್ಕೊಂಡು ಬರಾವ ನಮ್ಮ ಮುಂದಿನ ಶಿಷ್ಯ ಬರ್ತಾನ, ಅವಾಗ ಮ್ಯಾಲ ಹತ್ತಬಾರದಂತ ಇಟ್ಟು ಹತ್ತಿರದ ಕಟ್ಟಿಸ್ತೇವೆ ಅಂತ ಅವ್ರ ಭವಿಷ್ಯವಾಣಿ ಸತ್ಯ ಆಯ್ತು. ಈಗಿನ ನಮ್ಮ ಗುರುಗಳು ಅವ್ರ ಶಿಷ್ಯರು ಆನೆ ಮ್ಯಾಲ ಬೆಳ್ಳಿ ಅಂಬಾರಿ ಒಳಗೆ ಕುಂತದನ್ನು ದಾಟಿ ಹೋಗ್ತಾರೆ. ಈಗೂ ಕೂಡ ಇರಲಿ. ಮಠದ ಕಟ್ಟಡ ನಡೆಯುವಾಗ ಅನೇಕ ಪವಾಡಗಳು ಚಲೋ ಆದವು. ಮುಪ್ಪಿನಪ್ಪರ ಪವಾಡಗಳು ಚಲೋ ಆದವು.